ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ರಾಜ ದುರ್ಯೋಧನನ ಆಮಂತ್ರಣವನ್ನ ಬಿಟ್ಟು ಭಗವಂತ ವಿದುರನ ಮನೆಯಲ್ಲಿ ಭೋಜನವನ್ನ ಮಾಡೋದು ಮತ್ತೆ ಅವನ ಜೊತೆ ಮಾತುಕತೆ, ಈ ವಿಚಾರದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ವಿದುರನ ಮನೆಗೆ ಬಂದ್ಮೇಲೆ ಅತಿಥಿ ಸತ್ಕಾರ ಎಲ್ಲ ಆದ್ಮೇಲೆ, ನೀವು ಮಾಡಿದ್ ಸರಿಯಲ್ಲ, ನೀವೇನೋ ಸಂಧಿ ಮಾಡಬೇಕು ಅಂತಿದ್ದೀರಾ, ಆದ್ರೆ ಅವರು ಆಲ್ರೆಡಿ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ಪಾಂಡವರಿಗೆ ನಾವು ಏನು ಕೊಡೋದಿಲ್ಲ, ಅವ್ರ ಭಾಗವನ್ನಂತೂ ಯಾವತ್ತೂ ಕೊಡೋದಿಲ್ಲ ಅಂತನ್ಬಿಟ್ಟು ನಿರ್ಧಾರ ಮಾಡ್ಕೊಂಡಿದ್ದಾರೆ. ಅಂದಮೇಲೆ ನೀವು ಹೋಗಿ ಏನು ಸಂಧಿ ಮಾಡ್ತೀರಾ? ಮತ್ತು ನೀವು ಅಂಥವ್ರ ಮುಂದೆ ಹೋಗೋದೇ ಒಳ್ಳೆಯದಲ್ಲ. ಯಾಕೆ ಅಂತಂದರೆ, ಒಳ್ಳೆಯದು ಮತ್ತು ಕೆಟ್ಟದ್ದನ್ನು ಒಂದೇ ರೀತಿಯಲ್ಲಿ ಅರ್ಥ ಮಾಡ್ಕೋಬೇಕು, ಕೇಳಿಸ್ಕೊಳ್ಬೇಕು ಅಂತ ಇರೋರ ಮುಂದೆ ನೀವು ಹೋಗಿ ಏನು ಮಾತಾಡಿದ್ರೂ ಏನೂ ಪ್ರಯೋಜನ ಇಲ್ಲ. ಇದು ಕಿವುಡ್ರ ಮುಂದೆ ರಾಗಾಲಾಪನೆ ಮಾಡಿದ ಹಾಗೆ ಆಗೋಗುತ್ತೆ. ಆಮೇಲೆ ಇನ್ನೂ ಕೆಲವೊಂದು ವಿಷಯಗಳನ್ನು ಹೇಳ್ತಾನೆ. ಬೇರೆ ರಾಜರೆಲ್ಲ ನಿಮ್ಮ ಶತ್ರುಗಳು ಅಂತ ಅಂದ್ಕೊಂಡಿರೋರೆಲ್ಲ ಇವನ ಜೊತೆ ಸೇರ್ಕೊಂಡಿದ್ದಾರೆ, ನಾವು ಸತ್ರು ಪರವಾಗಿಲ್ಲ, ನಿನಗೆ ಸಹಾಯ ಮಾಡ್ತೀವಿ, ಪಾಂಡವರ ಜೊತೆ ನಾವು ಯುದ್ಧ ಮಾಡೋದಕ್ಕೆ ರೆಡಿಯಾಗಿದ್ದೀವಿ ಅಂತನ್ಬಿಟ್ಟು ಎಲ್ಲ ಹೇಳ್ತಾರೆ. ಆಮೇಲೆ ನೀವು ನನ್ನ ಮನೆಗೆ ಬಂದಿರೋದ್ರಿಂದ ನನಗೆಷ್ಟು ಸಂತೋಷ ಆಗ್ತಾ ಇದೆ ಅಂತಂದರೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ. ನೀನೇ ಎಲ್ಲರ ಅಂತರಾತ್ಮ, ನಿನಗೆಲ್ಲ ಗೊತ್ತಿದೆ, ನಾನೇನು ಹೇಳಬೇಕು ಅಂತೇನಿಲ್ಲ ಅಂತನ್ಬಿಟ್ಟು ಎಲ್ಲ ಹೇಳ್ತಾನೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ವಿದುರ ಒಬ್ಬ ಮಹಾನ್ ಬುದ್ಧಿವಂತ ಯಾವ ರೀತಿ ಹೇಳಬೇಕೋ ಮತ್ತು ನನ್ನಂತಹ ಪ್ರೀತಿ ಪಾತ್ರನ ಜೊತೆ ಏನೆಲ್ಲ ಹೇಳಬೇಕೋ ಮತ್ತು ನಿಮ್ಮ ಬಾಯಿಂದ ಧರ್ಮ ಮತ್ತು ಅರ್ಥದಿಂದ ಕೂಡಿರುವಂತಹ ಸತ್ಯವಚನಗಳೆಲ್ಲ ಬರಬೇಕಾಗಿತ್ತೋ ಅಂಥದ್ದೇ ಮಾತುಗಳನ್ನು ನೀವು ಮಾತಾಪಿತೃಗಳ ಹಾಗೆ, ಒಬ್ಬ ತಂದೆ ತಾಯಿಗಳು ಒಬ್ಬ ಮಗನಿಗೆ ಹೇಗೆ ಹೇಳ್ತಾರೋ ಆ ರೀತಿ ನೀವು ಸ್ನೇಹದಿಂದ ಹೇಳಿದ್ದೀರಾ. ಅಂದರೆ ಮಾತಾಡೋದ್ರಲ್ಲೂ ರೀತಿ ಇರುತ್ತೆ. ಈಗ ಅವನಿಗೆ ಇದನ್ನೆಲ್ಲ ಬುದ್ಧಿವಾದದ ಥರ ಹೇಳಿದ್ರೂ ಕೂಡ ಅದನ್ನು ಹೇಗೆ ಹೇಳಬೇಕೋ ಆ ರೀತಿ. ಈಗ ವಿದುರ ಒಬ್ಬ ಮಹಾನ್ ಬುದ್ಧಿವಂತ ಅಲ್ವಾ, ಅವನು ಯಾವ ರೀತಿ ಮಾತಾಡಬೇಕೋ, ತನಗೇನು ಗೊತ್ತಿದೆಯೋ ಅದ್ರ ಬಗ್ಗೆನೂ ಹೇಳಿದ್ದಾನೆ. ಮತ್ತು ಪ್ರೀತಿ ಪಾತ್ರರ ಜೊತೆ ಹೇಗೆ ಮಾತಾಡಬೇಕು, ಏನು ಮಾತಾಡಬೇಕು ಅದನ್ನೂ ಮಾತಾಡಿದ್ದಾನೆ. ಮತ್ತು ಧರ್ಮದಿಂದ ಅರ್ಥದಿಂದ ಕೂಡಿರುವಂತಹ ಸತ್ಯವಚನಗಳನ್ನೂ ಕೂಡ ಅವನು ಆಡಿದ್ದಾನೆ. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾನೆ, ಎಲ್ಲ ರೀತಿಯ ಮಾತುಗಳನ್ನು ನೀವು ಒಬ್ಬ ಮಾತಾಪಿತೃಗಳು ಹೇಗೆ ಸ್ನೇಹದಿಂದ ಹೇಳ್ತಾರೋ ಆ ರೀತಿ ನನಗೆ ಹೇಳಿದ್ದೀರಾ. ನಾನು ದುರ್ಯೋಧನನ ದುಷ್ಟತೆ, ಅವನಲ್ಲಿರುವಂಥ ದುಷ್ಟ ಗುಣಗಳು ಮತ್ತು ಕ್ಷತ್ರಿಯ ವೀರರ ವೈರಭಾವ ಇದೆಯಲ್ಲ, ಆ ಎಲ್ಲ ವಿಚಾರಗಳನ್ನು ಕೂಡ ತಿಳ್ಕೊಂಡೇ ಬಂದಿದ್ದೀನಿ. ಆ ರಾಜರೆಲ್ಲರೂ ಕೂಡ ನನ್ನ ಮೇಲೆ ಎಷ್ಟು ವೈರತ್ವವನ್ನು ಇಟ್ಕೊಂಡಿದ್ದಾರೆ ಏನು, ಅದ್ರ ಎಲ್ಲ ಬಗ್ಗೆ ನನಗೆ ಗೊತ್ತಿದೆ. ಈ ದಿನ ಕೌರವರ ಹತ್ರ ನಾನು ಬಂದಿರೋದೇ ಈ ಎಲ್ಲ ವಿಷಯಗಳನ್ನು ತಿಳ್ಕೊಂಡು. ಒಬ್ಬ ಮನುಷ್ಯನ ಕರ್ತವ್ಯ ಏನು ಅಂತಂದರೆ, ಅವನು ಧರ್ಮದಿಂದ ಸಿಕ್ಕಿರುವಂಥ ಕೆಲಸಗಳನ್ನು ಅವನು ಮಾಡಬೇಕು. ಒಬ್ಬ ಮನುಷ್ಯ ತನಗೆ ಅಂತ ತನ್ನ ಧರ್ಮ ಏನು ಹೇಳುತ್ತೋ ಆ ಕೆಲಸಗಳನ್ನು ಮಾಡಲೇಬೇಕು. ಯಥಾಶಕ್ತಿಯಾಗಿ ನಮಗಾದಷ್ಟು ಮಟ್ಟಿಗೆ ಪ್ರಯತ್ನ ಮಾಡಿದ ಮೇಲೂ ಕೂಡ ಆ ಕೆಲಸ ಏನಾದರೂ ಪೂರ್ತಿ ಮಾಡೋದಕ್ಕಾಗಲಿಲ್ಲ ಅಂತಂದರೆ ಆಗಲೂ ಕೂಡ ಅವನಿಗೆ ಅದ್ರ ಪುಣ್ಯ ಅನ್ನೋದು ಖಂಡಿತವಾಗ್ಲೂ ಸಿಗುತ್ತೆ. ಯಾಕಂದರೆ ಅವನು ಪ್ರಯತ್ನ ಮಾಡಿದ್ದಾನೆ, ಅವನಿಗೆ ಎಷ್ಟಾಯಿತೋ ಅಷ್ಟು ಮಾಡಿರ್ತಾನೆ, ಅದು ಅವನ ಕರ್ತವ್ಯ ಆಗಿರುತ್ತಲ್ವ, ಅದಕ್ಕೋಸ್ಕರ ಅವನಿಗೆ ಅದರ ಒಂದು ಪುಣ್ಯ ಅನ್ನೋದು ಸಿಕ್ಕೇ ಸಿಗುತ್ತೆ. ಇದರಲ್ಲಿ ನನಗೂ ಕೂಡ ಯಾವ ಸಂದೇಹನೂ ಇಲ್ಲ. ದುರ್ಯೋಧನ ಮತ್ತು ಅವನ ಮಂತ್ರಿಗಳು ಕೂಡ ನನ್ನ ಶುಭ, ಹಿತಕಾರಿ ಮತ್ತು ಧರ್ಮ ಅರ್ಥದ ಅನುಕೂಲವಾದಂಥ ಮಾತನ್ನು ಒಪ್ಕೊಳ್ಳೇಬೇಕು. ಅಂದರೆ ಈಗ ನಾನು ಏನು ಮಾತಾಡಕ್ಕೆ ಹೋಗ್ತೀನೋ ಆ ಮಾತುಗಳನ್ನು ದುರ್ಯೋಧನ ಮತ್ತು ಅವನ ಮಂತ್ರಿಗಳು ಕೂಡ ಒಪ್ಕೊಳ್ಬೇಕು. ನಾನಂತೂ ನಿಷ್ಕಪಟ ಭಾವದಿಂದ, ಯಾವುದೇ ಕಪಟತನ ಇಲ್ಲದೆ ಎಲ್ಲರಿಗೂ ಸಮಾನ ರೀತಿಯಲ್ಲಿ ಕೌರವ, ಪಾಂಡವ ಮತ್ತು ಈ ಪೃಥ್ವಿಯಲ್ಲಿರುವಂತಹ ಎಲ್ಲ ಕ್ಷತ್ರಿಯರ ಹಿತಕ್ಕೋಸ್ಕರ ನಾನು ಪ್ರಯತ್ನವನ್ನು ಮಾಡ್ತೀನಿ. ಈ ರೀತಿ ಹಿತದ ಪ್ರಯತ್ನ ಮಾಡಿದ ಮೇಲೂ ಕೂಡ ದುರ್ಯೋಧನ ಏನಾದರೂ ನನ್ನ ಮಾತಲ್ಲಿ ಅವನು ಅನುಮಾನವನ್ನು ಪಟ್ಟರೂ ಕೂಡ ನನ್ನ ಚಿತ್ತ ಅನ್ನೋದು ಪ್ರಸನ್ನವಾಗೇ ಇರುತ್ತೆ. ನಾನೇನು ಅವನ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ, ಏನು ಮಾಡ್ಕೊಳ್ಳೋದಿಲ್ಲ. ನಾನು ಹೇಗಿದ್ದೀನೋ ಈಗ ಹಾಗೇ ಇರ್ತೀನಿ ಮತ್ತು ನಾನು ನನ್ನ ಕರ್ತವ್ಯದಿಂದ ಋಣಮುಕ್ತ ಕೂಡ ಆಗಿಬಿಡ್ತೀನಿ. ಯಾಕೆ ಅಂತಂದರೆ ನನಗೇನು ಅವನು ಯುದ್ಧ ಮಾಡಿದ್ರೂ ಓಕೆ, ಮಾಡಲಿಲ್ಲ ಅಂತಂದ್ರೂ ಓಕೆ, ಅವನು ಒಪ್ಕೊಂಡಿಲ್ಲ ಅಂತಂದರೆ ನನಗೇನು ಬೇಜಾರಿಲ್ಲ. ನನ್ನ ಕರ್ತವ್ಯದಿಂದ ನಾನು ಋಣಮುಕ್ತನಾಗ್ತೀನಿ. ಯಾಕಂದರೆ
ಕೃಷ್ಣ ಇದ್ದ, ಅವನು ಈ ಕೆಲಸ ಮಾಡ್ಬೋದಿತ್ತು ಅಂತ ನಾಳೆ ನನಗೆ ಯಾರು ಏನು ಹೇಳಬಾರದು. ಅದಕ್ಕೋಸ್ಕರ ನನ್ನ ಕರ್ತವ್ಯದಿಂದ ನಾನು ಋಣಮುಕ್ತನಾಗ್ತೀನಿ. ಯಾಕೆ ಈ ಮಾತು ಹೇಳ್ತಿದ್ದಾನೆ ಅಂತಂದ್ರೆ, ಶ್ರೀಕೃಷ್ಣ ಸಂಧಿ ಮಾಡಬಹುದಿತ್ತು, ಆದರೂ ಕೂಡ ಅವನು ಕೋಪದ ಆವೇಶದಲ್ಲಿ ಇರುವಂತ ಕೌರವ ಮತ್ತೆ ಪಾಂಡವರನ್ನ ತಡೀಲಿಲ್ಲ ಅಂತ ಈ ಮಾತು ಮೂಢ ಅಧರ್ಮಿಗಳಿರ್ತಾರಲ್ಲ, ಅವರು ಮುಂದೆ ಹೇಳದೇ ಇರಲಿ, ಅದಕ್ಕೋಸ್ಕರನೇ ನಾನಿಲ್ಲಿ ಸಂಧಿ ಮಾಡಿಸ್ಬೇಕು ಅಂತ ಬಂದಿರೋದು. ನೋಡಿ, ಭಗವಂತನೇ ಜನಗಳು ಮುಂದೆ ಏನು ಮಾತಾಡ್ಕೊಳ್ತಾರೆ ಅನ್ನೋದನ್ನ ಯೋಚನೆ ಮಾಡಿ ತನ್ನ ಕರ್ತವ್ಯವನ್ನ ಮಾಡೋದಕ್ಕೆ ಬಂದಿದ್ದಾನೆ. ಅಂದ್ರೆ ಇಲ್ಲಿ ಅವನು ಬಂದಿಲ್ಲ, ನಮಗೆ ಹೇಳ್ಕೊಡ್ತಾ ಇದ್ದಾನೆ. ನಿನ್ನ ಕೆಲಸ ಏನಿದೆಯೋ, ನಿನ್ನ ಡ್ಯೂಟಿ ಏನಿದೆಯೋ ಅದು ನೀನು ಮಾಡು. ಮುಂದೆ ಜನಗಳ ಹತ್ರ ನೀನು ಅನ್ನಿಸ್ಕೋಬಾರ್ದು. ಆ ರೀತಿ ನಿನ್ನ ಕರ್ತವ್ಯ ಏನಿದೆಯೋ ಅದನ್ನು ನೀನು ಮಾಡಿಬಿಡು. ಅವರು ಮಾಡ್ತಾರೋ ಬಿಡ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು. ಕೆಲವರು ಇರ್ತಾರೆ, ಅವರು ಮಾಡಬಾರದನ್ನ ಮಾಡ್ತಿರ್ತಾರೆ. ಆಗ ನಮ್ಮ ಡ್ಯೂಟಿ ಏನು ಅಂತಂದರೆ, ನಾವು ನೋಡಿದ್ಮೇಲೆ ಅದನ್ನು ತಡಿಬೇಕು. ಅದಕ್ಕೊಂದು ಪ್ರಯತ್ನ ನಮ್ಮದು ಇರಬೇಕು. ನನ್ನ ಕರ್ತವ್ಯ ಅವ್ರನ್ನ ತಡಿಬೇಕಾಗಿರೋದು, ಮಾಡಬೇಕು. ಆಮೇಲೂ ಅವ್ರು ಅದೇ ಕೆಲಸ ಮಾಡ್ತೀವಿ ಅಂತಂದರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಸೊ ಮೂಢ ಜನರು ಇರ್ತಾರಲ್ಲ, ಅವರು ನಾಳೆ ದಿವಸ ನನಗೆ ಈ ಪ್ರಶ್ನೆ ಹೇಳ್ತಾರೆ ಈ ರೀತಿ, ಕೃಷ್ಣ ಸಂಧಿ ಮಾಡಿಸ್ಬೋದಿತ್ತು, ಆದರೂ ಕೂಡ ಇವರಿಬ್ಬರಿಗೂ ಅವನು ತಡೀಲಿಲ್ಲ, ಕೌರವ ಪಾಂಡವರನ್ನ ಜಗಳ ಮಾಡೋದಕ್ಕೆ ಬಿಟ್ಟ, ಯುದ್ಧ ಮಾಡೋದಕ್ಕೆ ಬಿಟ್ಟ ಅಂತ ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ನಾನಿಲ್ಲಿ ಸಂಧಿ ಮಾಡಿಸೋದಕ್ಕೋಸ್ಕರ ಬಂದಿರೋದು. ದುರ್ಯೋಧನನೇನಾದರೂ ನನ್ನ ಧರ್ಮ ಮತ್ತು ಅರ್ಥಕ್ಕೆ ಅನುಕೂಲವಾಗಿ ಹಿತಕಾರಿಯಾದಂಥ ಮಾತುಗಳನ್ನು, ಅಂದರೆ ನಾನು ಯಾವತ್ತೂ ಕೂಡ ಅಧರ್ಮದ ಮಾತುಗಳನ್ನು ಹೇಳೋಲ್ಲ, ಧರ್ಮ ಮತ್ತು ಅರ್ಥಕ್ಕೆ ಅನುಕೂಲವಾಗಿರುವಂಥ ಮಾತುಗಳನ್ನೇ ಹೇಳ್ತೀನಿ. ಆದರೂ ಅದನ್ನು ಕೇಳಿಸ್ಕೊಂಡ ಮೇಲೂ ಕೂಡ ಅದ್ರ ಕಡೆ ಅವನೇನಾದರೂ ಗಮನ ಕೊಡದೇ ಇದ್ದರೆ, ಅವನು ತಾನು ಮಾಡಿದ್ದಕ್ಕೆ ತಾನೇ ಫಲವನ್ನು ಭೋಗಿಸ್ತಾನೆ. ಅವನು ಮಾಡಿದ್ದನ್ನು ಅವನು ಅನುಭವಿಸ್ಬೇಕಾಗತ್ತೆ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಯದುಕುಲ ಭೂಷಣನಾದಂತಹ ಶ್ರೀಕೃಷ್ಣ ಮಂಚದ ಮೇಲೆ ಮಲ್ಕೊಳ್ತಾನೆ. ಆ ರಾತ್ರಿ ಇಡೀ ಮಹಾತ್ಮ ವಿಧುರ ಮತ್ತು ಶ್ರೀಕೃಷ್ಣ ಈ ರೀತಿಯ ಮಾತುಕತೆಯನ್ನು ಆಡ್ತಾನೆ ಅವರು ಕಳೀತಾರೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.